ಆನ್ಲೈನ್ ಗೀಳಿನ ಶಂಕೆ, ಲಕ್ಷಾಂತರ ರೂಪಾಯಿ ಸಾಲ, ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಸಾವಿಗೆ ಶರಣು. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ, ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸುಧಾರಣೆ ತನ್ನಿ, ಜಾವಿದಾ ನಜೀಮಾ ಖಾನಂ ಸೂಚನೆ. ಒಳ ಮೀಸಲಾತಿ ಜಾರಿ ವಿಚಾರ ಸರ್ಕಾರ ಕೂಡಲೇ ಜಾರಿ ಮಾಡಲಿ, ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಆಗ್ರಹ. ಬೌದ್ಧ ನೆಲೆ ಉತ್ಖನನಕ್ಕೆ ಚಾಲನೆ, ರಾಜಘಟ್ಟ ಮಹತ್ವದ ನೆಲೆಯಾಗಲಿದೆ, ಸಚಿವ ಎಚ್ ಕೆ ಪಾಟೀಲ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಇಲ್ಲೊಬ್ಬ ಪೊಲೀಸ್ ಸಿಬ್ಬಂದಿ ಎಂದಿನಂತೆ ಬೆಳಿಗ್ಗೆ ಕರ್ತವ್ಯಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಹೋಗಿದ್ದಾನೆ. ಪೊಲೀಸ್ ಠಾಣೆಗೆ ಹೊಂದಿಕೊಂಡಿರುವ ಪೊಲೀಸ್ ವಸತಿ ಗೃಹದಲ್ಲಿ ಸಾವಿಗೆ ಶರಣಾಗಿದ್ದಾನೆ. ಆತನ ಸಾವಿಗೆ ಕಾರಣವಾದರೂ ಏನಂತೀರಾ? ಈ ವರದಿ ನೋಡಿ. ಇವರ ಹೆಸರು ರಾಜಶೇಖರ್ ಅಂತ. ವೃತ್ತಿಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಳೆದ 20 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಮಂಗಳವಾರ ಜಾತ್ರೆಯೊಂದರ ಬಂದೋಬಸ್ತ್ಗೆ ಹೋಗಿ ರಾತ್ರಿ ಮನೆಗೆ ಬಂದಿದ್ದಾರೆ. ಎಂದಿನಂತೆ ಇಂದು ಬೆಳಗ್ಗೆಯೂ ಸಹ ಕರ್ತವ್ಯಕ್ಕೆ ಹೋಗುವುದಾಗಿ ಶಿಡ್ಲಘಟ್ಟ ಮನೆಯಿಂದ ಮಂಚೇನಹಳ್ಳಿಗೆ ಹೋಗಿದ್ದಾರೆ. ಆದರೆ ಕರ್ತವ್ಯಕ್ಕೆ ಹಾಜರಾಗುವುದರ ಬದಲು ಸಿಬ್ಬಂದಿಗಳ ವಿಶ್ರಾಂತಿಗೆಂದು ಇರುವ ಪೊಲೀಸ್ ವಸತಿ ಗೃಹಕ್ಕೆ ತೆರಳಿ ಹಗ್ಗದಿಂದ ಸಾವಿನ ಕುಣಿಕೆಗೆ ಶರಣಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಡ್ ಕಾನ್ಸ್ಟೇಬಲ್ ರಾಜಶೇಖರ್ ಅವರು ಹೆಂಗೆ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಎಲ್ಲ ಪ್ರೊಸೀಜರ್ ವಗೇರ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೋಕು ಟೀಮ್ ವಗೇರ ಕೂಡ ಅಲ್ಲಿ ಹೋಗಿ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಅವರು ಲಾಸ್ಟ್ 3 ವರ್ಷದಿಂದ ಮಂಚೇನಹಳ್ಳಿಯಲ್ಲಿ ಅವ್ರದ್ದು ಡ್ಯೂಟಿ ಇತ್ತು. ಬಟ್ ಅವ್ರದ್ದು ನೇಟಿವ್ ಪ್ಲೇಸ್ ಶಿಲ್ಘಟ್ಟ ತಾಲೂಕಲ್ಲಿ ಇದೆ. ನಿನ್ನೆ ಅವರು ಈವ್ನಿಂಗ್ ವರಿವಿನ ರೂರಲ್ ಲಿಮಿಟ್ಸಲ್ಲಿ ಉದ್ಗೂರು ಬಂದೋಬಸ್ತ್ ಜಾತ್ರಾ ಬಂದೋಬಸ್ತ್ ಮಾಡ್ತಾ ಇದೆ, ಅಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಿಂದ ಬೆಳಿಗ್ಗೆ 7:38 ಟೈಮಲ್ಲಿ ಮನೆ ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಬಂದಿದ್ದಾರೆ. ಬಟ್ ಈ ಥರ ಆದಮೇಲೆ ಮಂಚೇನಹಳ್ಳಿಯಲ್ಲಿ ಈ ಥರ ಬಂದು ಅರೌಂಡ್ 11:30 ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ. ಅವರು ಹೋಗಿ ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡು ಸುಸೈಡ್ ಮಾಡಿದ್ದಾರೆ. ಅವ್ರ ತಾಯಿ ಉಮಾದೇವಿಯವರು ಮೀಡಿಯಾಕ್ಕೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಇತ್ತೀಚೆಗೆ ಆನ್ಲೈನ್ ಬೆಟ್ಟಿಂಗ್ಗೆ ಗೀಳು ಹಂಚ್ಕೊಂಡಿದ್ರು, ಸುಮಾರು ದುಡ್ಡು ಕಳ್ಕೊಂಡಿದ್ದಾರೆ. ನಮ್ಮ ಹತ್ರ ದುಡ್ಡು ಸುಮಾರು ಕೇಳಿದ್ರು, ನಾವು ದುಡ್ಡು ಕೊಟ್ಟಿದ್ದೀವಿ. ಬಟ್ ಅವ್ರ ವೈಫು ಸಹ ಚಿನ್ನಾಭರಣ ಇಟ್ಟಿದ್ರು, ಇತ್ತೀಚೆಗೆ ನಾವು ದುಡ್ಡು ಕೊಟ್ಟು ವಾಪಸ್ ತಂದು ಕೊಟ್ಟಿದ್ದೀವಿ, ಅದನ್ನೇ ಮಾಡ್ಕೊಂಡಿರ್ಬೋದು ಅಂತ. ಆ ಥರದ್ದು ನಮಗೆ ಕೂಡ ಇನ್ಫಾರ್ಮೇಷನ್ ಬಂದಿದೆ. ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ. ಅವ್ರಿಗೆ ಏನಾದರೂ ತುಂಬ ಸಾಲ ಇತ್ತು, ಅವ್ರ ಮೇಲೆ ಏನಾದರೂ ಜಾಸ್ತಿ ದುಡ್ಡು ಈ ಥರ ಎಡಿಕ್ಷನ್ ಥರ ಆಯಿತು, ಅವರಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ವಗೇರ ಆಡ್ತಾಯಿತ್ತು ಅವರು. ಈ ಥರ ನಮ್ಮ ಗಮನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಮತ್ತು ನಾವು ಕೂಡ ಚೆಕ್ ಮಾಡಿದ್ದೀವಿ. ಬಟ್ ಈ ಥರ ನಮಗೆ ಹಿರಿಯ ಅಧಿಕಾರಿಗಳಿಗೆ ಯಾವುದು ಫ್ಯಾಮಿಲಿ ಮೆಂಬರ್ಸ್ ಮೊದಲೇ ಈ ಥರದ್ದು ಮಾಹಿತಿ ಕೊಡಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಆ ಎಲ್ಲ ವಿಚಾರ ಚೆಕ್ ಮಾಡ್ತೀವಿ ಕಿ ಎಷ್ಟು ಸಾಲ ತಗೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡು ಈ ಥರ ಅವರು ಗ್ಯಾಮ್ಲಿಂಗಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಬ್ಯಾಟಿಂಗಲ್ಲಿ. ಸರ್, ಡೆತ್ ನೋಟ್ ಏನಾದರೂ ಸಿಕ್ಕಿದೆಯಾ? ಡೆತ್ ನೋಟ್ ಯಾವುದು ಈಗ ಸಿಗಲಿಲ್ಲ. ನಾವು ಬೇರೆ ಕಡೆ ಕೂಡ ಚೆಕ್ ಮಾಡ್ತೀವಿ. ಅವರದ್ದು ಮನೆಯಲ್ಲಿ ವಗೇರ ಕೂಡ ಏನಾದರೂ ಬೈ ಚಾನ್ಸ್ ಅಲ್ಲಿ ಇಟ್ಟು ಬಂದಿದ್ದಾರೆ ಅವರು. ಸರ್, ಈಗ ಕ್ವಾರ್ಟರ್ಸಲ್ಲಿ ಇವ್ರಿಗೆ ಅಲರ್ಟ್ ಆಗಿದೆ, ಅದರಲ್ಲಿ ಫ್ಯಾಮಿಲಿ ಇದ್ರೆ ಅಥವಾ ಇವ್ರು ಒಬ್ಬರೇ ಇದ್ರು? ಅವರು ಒಬ್ಬರೇ ಇತ್ತು. ಅಜಯ್ ಅವ್ರದ್ದು ಫ್ಯಾಮಿಲಿ ಶಿಲ್ಘಟ್ಟ ತಾಲೂಕಲ್ಲಿ ಅವ್ರದ್ದು ಸ್ವಂತ ಊರಿದೆ, ಅಲ್ಲಿ ಇದ್ದಾರೆ. ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸರ್, ಕ್ವಾರ್ಟರ್ಸ್ ಅವ್ರು ಅಲರ್ಟ್ ಆಗಿದೆ ಅಥವಾ ಬೇರೆ ಗೆಸ್ಟ್ ಹೌಸ್ ಥರ ಇದ್ದಿದ್ದು? ಅದು ಇದೆ, ಬ್ಯಾರಕ್ ಥರ ಯೂಸ್ ಮಾಡ್ತಾ ಇದ್ದಾರೆ. ರೆಸ್ಟ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸೊ ಬೇರೆ ಸಿಬ್ಬಂದಿ ವಗೇರ ಕೂಡ ಏನೋ ನೈಟ್ ಡ್ಯೂಟಿ ವಗೇರ ಆಗಿದೆ ಅಥವಾ ಸುಮಾರು ಜನ ಅಪ್ ಡೌನ್ ವಗೇರ ಮಾಡ್ತಾರೆ, ಅವರು ಯೂಸ್ ಮಾಡ್ತಾ ಇದ್ದಾರೆ ಆ ಪ್ಲೇಸ್ಗೆ. ಈಗ ದೂರು ಯಾರು ಕೊಟ್ಟಿದ್ದಾರೆ, ಏನು ದಾಖಲೆ? ಅವ್ರದ್ದು ಫ್ಯಾಮಿಲಿ ಮೆಂಬರ್ಸಿಂದ ನಾವು ದುಡ್ಡು ತಗೊಳ್ತೀವಿ. ಇದು ಅನ್ಯಾಚುರಲ್ ಡೆತ್ದು ಕೇಸ್ ಇದೆ, ಅದೇ ಥರ ನಾವು ತಗೊಂಡಿದ್ದೀವಿ. ಬೇರೆ ಯಾವುದು ಇಶ್ಯೂಸ್ ಅವರು ಪಾಯಿಂಟ್ ಔಟ್ ಮಾಡ್ತಾರೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇನ್ನು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಾಜಶೇಖರ್ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳ ಮೂಲಕ ಜೂಜಾಡುತ್ತಿದ್ರು.
ಜೂಜಾಟದ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಾರಂತೆ. ಇದರಿಂದ ಲಕ್ಷಾಂತರ ರೂಪಾಯಿ ಕೈ ಸಾಲ ಮಾಡಿಕೊಂಡು ಸಾಲದ ಬಡ್ಡಿ ಹಣ ಕಟ್ಟಲು ಪತ್ನಿಯ ಚಿನ್ನಾಭರಣಗಳನ್ನ ಅಡ ಇಟ್ಟಿದ್ರು ಅಂತ ತಿಳಿದು ಬಂದಿದೆ. ಕೊನೆಗೆ ಪತ್ನಿಯ ಚಿನ್ನಾಭರಣಗಳನ್ನ ಗಿರವಿ ಇಟ್ಟಿದ್ದು, ಇತ್ತೀಚೆಗೆ ತಾಯಿ ಬಳಿ ಹಣ ಪಡೆದು ಪತ್ನಿಯ ಚಿನ್ನಾಭರಣಗಳನ್ನ ಬಿಡಿಸಿಕೊಟ್ಟಿದ್ದಾನೆ. ಇದರಿಂದ ಬೇಸತ್ತ ರಾಜಶೇಖರ್ ಪತ್ನಿ ಗಂಡನ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಲು ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಹೋಗಿದ್ದಾಳೆ. ಇದನ್ನ ತಿಳಿದ ರಾಜಶೇಖರ್ ಅತ್ತ ಶರಣಾಗಿದ್ದಾನೆ. ರಾಜಶೇಖರ್ ಅಂತ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಮಂಚನಹಳ್ಳಿ ಡ್ಯೂಟಿ ಮಾಡ್ತಾಯಿದ್ರು. ಶಿಡ್ಲಘಟ್ಟದಿಂದ ಹೋಗೋದು ಬರೋದು ಮಾಡ್ತಾಯಿದ್ರು. ಅವರು ಡೀಟೇಲಾಗಿ ಏನು ಗೊತ್ತಿಲ್ಲ, ಸುಮ್ಮನೆ ಅಮೌಂಟ್ ಸಾಲ ಮಾಡಿದ್ದೀವಿ ಅಂತ ಹೇಳ್ತಾ ಇರೋರು. ಯಾವಾಗ್ಲೂ ಏನು ಮಾಡೋದಪ್ಪ, ಇಷ್ಟು ಜಮೀನು ತೊಗೊಂಡಿಲ್ಲ, ಏನು ಮಾಡಿಲ್ಲ ಅಂದರೆ ನೈಟ್ ಟೈಮು ನಿದ್ದೆ ಕೆಡಬೇಕು, ನಾನು ಅದಕ್ಕೋಸ್ಕರ ಆಟ ಆಡ್ಬಿಟ್ಟು ಈ ಥರ ಕಳ್ಕೊಂಡಿದ್ದೀನಿ ಅಂತ ಹೇಳೋರು. ಅವಾಗ ಅದನ್ನು ಫೋನ್ಗಳೆಲ್ಲ ಗೇಮ್ ಬರುತ್ತಂತಲ್ಲ, ಆ ಥರ ಮಾಡ್ತಾಯಿದ್ರಂತೆ. ಸಾಲಗಳು ಮಾಡ್ಕೊಂಡಿದ್ದೀವಿ ಅಂತ ಏನೋ ಇಷ್ಟು ಅಂತ ಅಮೌಂಟ್ ಹೇಳ್ತಿಲ್ಲ, ಒಟ್ಟಿನ ಜಾಸ್ತಿ ಅಮೌಂಟ್ ಮಾಡಿಬಿಟ್ಟಿದ್ದೀನಮ್ಮ ಅಂತ ಯಾವಾಗಲೂ ಹೇಳ್ತಾ ಇರೋರು. ತೀರ್ಸೋಕೆ ನಂಗೆ ದಾರಿನೇ ಗೊತ್ತಾಗ್ತಾಯಿಲ್ಲ, ಬಡ್ಡಿ ಹಣ ಕಟ್ಟೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಅಂತ ಯಾವಾಗೂ ಹೇಳ್ತಾ ಇರೋರು. ಎಲ್ಲ ಅವ್ರ ಫ್ರೆಂಡ್ಸ್ಗಳ ಹತ್ರ ಯಾರ್ಯಾರ ಹತ್ರ ಮಾಡಿದ್ರೋ ಗೊತ್ತಿಲ್ಲ ಅಣ್ಣ ನಮಗೆ. ಅವೆಲ್ಲ ಡೀಟೇಲ್ ಹೇಳ್ತಾರೆ ಅವರು. ಸಾಲ ಮಾಡಿದ್ದೀವಿ ಅಂತ ಹೇಳೋರು ಅಷ್ಟೇ. ಏನು ಪರವಾಗಿಲ್ಲ, ನಾವು ಹೋಗಿ ನೋಡ್ತಾ ಇರಲಿಲ್ಲ. ಯಾವಾಗ ಬರೋರು ಹೋಗೋರು ಅಷ್ಟೇ, ನಾವು ನೋಡಿಲ್ಲ ಅಣ್ಣ. ಅದೇನು ಗೊತ್ತಿಲ್ಲ ಅಣ್ಣ. ನಾವು ಕಣ್ಣಾರೆ ಕಂಡು ಹೇಳ್ಬೇಕು, ಕಾಣ್ತಿದ್ದು ಹೇಳೋಕ್ಕಾಗಲ್ವಲ್ಲ. ಕಣ್ಣಾರೆ ನೋಡಿ ಹೇಳ್ಬೇಕು ಯಾವುದೊಂದು. 20 ವರ್ಷ ಆಗಿದೆ ಡ್ಯೂಟಿ ಬಂದು. ಸಾಕಿರೋ ಯಾರೂ ಎತ್ತಿರೋ ತಾಯಿಗಳು ಯಾರೂ ಇದು ಮಾಡ್ಕೊಂಡು ಸಾಕಲ್ಲ, ಪ್ರೀತಿಯಿಂದನೇ ಸಾಕಿದ್ದೀವಿ. ಒಬ್ರು ಹೆಚ್ಚು ಒಬ್ರು ಕಡಿಮೆ ಅನ್ನೋ ಭಾವನೆ ಇಲ್ಲ. ತಾಯಿಗಳಿಗೆಲ್ಲ ಸಾಮಾನ್ಯವಾಗಿ ಅದೇ ಥರನೇ ಭಾವನೆ ಇರುತ್ತಲ್ವಾ. ಯಾವಾಗ ಮೊನ್ನೆ ಏನು ಹೇಳಲಿಲ್ಲ, ಹಿಂಗೆ ಬಂದಿದ್ದೀವಿ, ಅದನ್ನು ಜಮೀನು ಸರ್ವೇದು ಸೈನ್ ಹಾಕಬೇಕು ಅಂದ್ರೆ ನಮ್ಮ ಯಜಮಾನರು ಸೈನ್ ಹಾಕಿ ಕಟ್ ಕಳಿಸಿದ್ರು. ಹೇಳೋರು, ಯಾವಾಗಲೂ ಆ ಮಾತನ್ನು ಹೇಳೋರು. ಗಂಡನ ಆನ್ಲೈನ್ ಬೆಟ್ಟಿಂಗ್ ವ್ಯಸನದಿಂದ ಮನನೊಂದ ಆತನ ಪತ್ನಿ ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಲು ಇನ್ನೇನು ಎಸ್ಪಿ ಚೇಂಬರ್ ಒಳಗೆ ಹೋಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಮಂಚೇನಹಳ್ಳಿ ಪೊಲೀಸರು ಕರೆ ಮಾಡಿ ರಾಜಶೇಖರ್ ಸಾವಿನ ವಿಷಯವನ್ನ ಆತನ ಪತ್ನಿಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ದೂರು ನೀಡಲು ಹೋಗಿದ್ದಕ್ಕೆ ಹತಾಶಗೊಂಡು ರಾಜಶೇಖರ್ ಸಾವಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಅನುಮಾನಾಸ್ಪದ ದೂರು ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನಾಸೀರ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ಸುಧಾರಣೆ ತರಬೇಕೆಂದು ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವಿದಾ ನಜೀಮಾ ಖಾನಂ ಸೂಚನೆ ನೀಡಿದರು. ಸಮುದಾಯ ಕಟ್ಟಡಗಳಲ್ಲಿ 13 ಅಂಗನವಾಡಿ ಕೇಂದ್ರಗಳನ್ನು ನಡೆಸ್ತಾ ಇದ್ದೀವಿ. ಶಾಲೆಯಲ್ಲಿ 54 ಶಾಲಾ ಕೊಠಡಿಗಳಲ್ಲಿ ಅಂಗನವಾಡಿಗಳು ನಡೀತಾ ಇದ್ದಾವೆ. ಬಾಡಿಗೆ 78 ಕೇಂದ್ರಗಳು ಬಾಡಿಗೆ. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ತಾಲೂಕು ಪಂಚಾಯಿತಿಯ ಆಡಳಿತ ಅಧಿಕಾರಿ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವಿದಾ ನಸೀಮಾ ಖಾನಂ ಮಾತನಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇರುವ ಪ್ರತಿಯೊಬ್ಬರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಸಲುವಾಗಿ ಆರಂಭಿಸಿರುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಪ್ರಸ್ತುತ ಸಾಲಿನಲ್ಲಿ ವೃದ್ಧಿಗೊಳಿಸಲು ಅಧಿಕಾರಿಗಳು ಮತ್ತು ಶಿಕ್ಷಕರು ಶ್ರಮಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಮಕ್ಕಳಿಗೆ ತರಬೇತಿ ನೀಡುವ ಮೂಲಕ ಫಲಿತಾಂಶವನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ಗೌರ್ಮೆಂಟ್ ಸ್ಕೂಲ್ ರಿಸಲ್ಟ್ ಇಂಪ್ರೂವ್ ಆಯಿತು. ಲಾಸ್ಟ್ ಇಯರ್ ಹೋಲಿಸಿದ್ರೆ 58% ಇತ್ತು, ಈಗ 63% ತನಕ ಬಂತು. ಏಡೇಡ್ ಏನಾಯಿತು, ಅವ್ರು 78 ಆಗಿದ್ದರು 56ಗೆ ಬಂದು ಕೂತ್ಕೊಂಡ್ರು. 4 ಸ್ಕೂಲ್. ಸೊ ಅವ್ರದ್ದು ಮೇಜರ್ ಪಡ್ತಾಗಿತ್ತು. ಬಟ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ತಗೊಂಡಾಗ ನಮಗೆ ಇಂಪ್ರೂವ್ಮೆಂಟ್ಗೆ ಈ ವರ್ಷಕ್ಕೂ ಕೂಡ ಈಗಾಗಲೇ ಪ್ಲಾನ್ ಆಗಿದೆ. ಮತ್ತು ಈ ವರ್ಷಕ್ಕೆ ಆ್ಯಸ್ ಪರ್ ಇವಾಗ ಸ್ಟೇಟಿಂದಲೇ ಡೈರೆಕ್ಷನ್ಸ್ಗಳಿದೆ. ಈ ಮಂತ್ಲಿ ಟೆಸ್ಟ್, ಯೂನಿಟ್ ಟೆಸ್ಟ್ ಮಾಡಲಿಕ್ಕೆಲ್ಲ ಮೊನ್ನೆ ಮೀಟಿಂಗ್ಗಳಲ್ಲಿ ಈಗಾಗಲೇ ಸ್ಪೆಷಲ್ ಕ್ಲಾಸ್ ಎಲ್ಲ ಹೈಸ್ಕೂಲ್ಗಳಲ್ಲೂ ಮಾಡ್ತಾ ಇದ್ದಾರೆ. ಕೊರತೆ ಇರ್ತಕ್ಕಂಥ ಎಲ್ಲ ಟೆಸ್ಟ್ ಟೀಚರ್ಸ್ಗಳನ್ನ ಈಗಾಗಲೇ
ಇದೆ. 40 ಗೆಸ್ಟ್ ಟೀಚರ್ಸ್ ಫಿಲಪ್ ಆಗಿದೆ. ಒಂದು ಮಾತ್ರ ನಮಗೆ ಸಿಕ್ಕಿಲ್ಲ, ಅವರು ಕಲ್ಚರ್ಗೆ CBSE ಟೀಚರ್ಸ್ ಸಿಕ್ಕಿಲ್ಲ ನಮಗೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ನಮ್ಮ ಶಾಲೆ ಟೀಚರ್ಸ್ನೇ 3 ಡೇಸ್ಗೆ ಲೈನ್ ಸ್ಟಾರ್ಟ್ ಆಗಿದ ತಕ್ಷಣ ರಿಪ್ಲೇಸ್ ಮಾಡಿಸ್ತೀವಿ. ಮತ್ತು 21 ಕಿಲೋಮೀಟರ್ಸ್ ಲಾಸ್ಟ್ ಇಯರ್ ರೈಸ್ ಮಾಡಿರೋಂಥ ಪ್ಲಾಂಟೇಷನ್ಸ್ ಮೇಂಟೆನೆನ್ಸ್ ಇದೆ. ನಮ್ಮ ಆಫೀಸ್ ಹತ್ರನೇ ವರನಾಯಕನಹಳ್ಳಿ ಗೇಟ್ ಹತ್ರನೇ ಇದೆ. ಸೊ ಈಗ ನೆಕ್ಸ್ಟ್ ಇಯರಿಗೆ ಇನ್ನೂ ಅಲಾಟ್ಮೆಂಟ್ಸ್ ನಮಗೆ ಫ್ರೆಶ್ ಟಾರ್ಗೆಟ್ಸ್ ಏನು ಬಂದಿಲ್ಲ. ಫರ್ದರ್ 26-27ಗೆ 25-26ಗೆ ಲಾಸ್ಟ್ ಇಯರಲ್ಲಿ ಏನು ಬೆಳೆಸ್ಕೊಂಡಿದ್ವಿ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ವಿ. ಫಾರ್ಮರ್ಸ್ ಡಿಸ್ಟ್ರಿಬ್ಯೂಷನ್ಗೆ 6,800 ಸೀಡ್ಲಿಂಗ್ಸ್ ಇತ್ತು ಅಂಡರ್ RKVY. ಅದ್ರಲ್ಲಿ ಆಲ್ಮೋಸ್ಟ್ 5,600 ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸ್ವಲ್ಪ ಬಿಲ್ಸ್ ಪೆಂಡಿಂಗ್ ಇದೆ, ಅದನ್ನು ನಾವು ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದಿದ್ದೀವಿ. ಅನುದಾನ ಕೊರತೆ ಅದೇ ಡಿಪಾರ್ಟ್ಮೆಂಟಿಂದಲೇ TPಗೆ ರಿಲೀಸ್ ಆಗಿದೆ. TPಗೂ ಬರ್ಕೊಂಡಿದ್ದೀನಿ, ಇಲ್ಲಿಂದ ಕಳಿಸಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ. ಗಳಿಗೆ ಒಬ್ಬರೇ ಸೂಪರ್ವೈಸರ್ ಇದ್ದಾರೆ, ಸ್ಟಾಫ್ ಬರ್ಕೊಂಡಿದ್ದೀವಿ. ಅಂದರೆ ಬೇರೆ ತಾಲೂಕುಗಳಲ್ಲೆಲ್ಲ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ. ಬಟ್ ನಮ್ಮ ತಾಲೂಕಿಗೆ ಹೌದು ಮ್ಯಾಮ್ ಸೂಪರ್ವೈಸರ್ಸ್ ಇಲ್ಲ. ಡೆಪ್ಯುಟೇಷನ್ ಆದರೂ ಕೊಡಿ ಬೇರೆ ತಾಲೂಕಿನ ಅಂತ ಕೇಳಿದ್ದೀನಿ ಮ್ಯಾಮ್, ಇದು ಒಂದು ಕ್ರಮ ಆಗಿಲ್ಲ. ಬಟ್ ಇದಕ್ಕೆಲ್ಲ ನಮಗೆ ಎವ್ರಿ ಮಂತು ರಿಪೋರ್ಟಲ್ಲಿ ಕಳಿಸ್ತಾ ಇರ್ತೀವಿ, ಸ್ಯಾಂಕ್ಷನ್ ಪೋಸ್ಟ್ ಎಷ್ಟು ವರ್ಕಿಂಗ್ ಇದ್ದಾರೆ. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ
6366 111 999. Benaka Gold Company, we value you and your valuables. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಜಾರಿ ಆಗಲೇಬೇಕು, ಜಾರಿ ಆಗಲೇಬೇಕು, ಜಾರಿ ಆಗಲೇಬೇಕು. ಮಾದಿಗ ಸಂಘಟನೆಗಳ ಹೋರಾಟಕ್ಕೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಆಗ್ರಹಿಸಿ ಮಾಜಿ ಕೇಂದ್ರ ಸಂಸದ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಕೇಂದ್ರ ಸಂಸದ ಎ ನಾರಾಯಣಸ್ವಾಮಿ ಮಾತನಾಡಿ, ಅನ್ಯ ರಾಜ್ಯಗಳಲ್ಲಿ ಜಾರಿಯಾದರೂ ಕರ್ನಾಟಕದಲ್ಲಿ ಇನ್ನೂ ಜಾರಿಯಾಗದಿರುವುದು ಅನುಮಾನಾಸ್ಪದವಾಗಿದೆ. ಪಾರದರ್ಶಕತೆಯಿಂದ ಜಾತಿ ಸಮೀಕ್ಷೆ ನಡೆದಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಮೀಸಲಾತಿಗಳಲ್ಲಿ ವಂಚಿತರಾಗಿರುವ ವರ್ಗಗಳನ್ನು ಗುರುತಿಸಬೇಕು. ಕಳೆದ 3 ದಶಕಗಳಿಂದ ಅನೇಕ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿ ಮಾಡುತ್ತವೆ ಎಂದು ದಿಕ್ಕು ತಪ್ಪಿಸುತ್ತಿವೆ. ಅಂತೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರವೂ ಮಾಡುವ ಅನುಮಾನವಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಹ ವಾಗ್ದಾಳಿ ನಡೆಸಿದ್ದಾರೆ. ಬಂದಿದ್ದು ಬೆಳಗಾವಿಗೆ ವೇದಿಕೆಯಲ್ಲಿ ಬಂದು ಆ ಸೆಷನ್ ನಡೆದಾಗ ಕೇವಲ 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ ಇದೇ ಮಾದೇವಪ್ಪನವರು, ಇದೇ ಕೆ ಎಚ್ ಮುನಿಯಪ್ಪನವರು, ಅದೇ ತಿಮ್ಮಾಪುರ ಅವರು, ಅದೇ ಸತೀಶ್ ಅವರು ಎಲ್ಲರೂ ನಾವು 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೋದವರು ಅವ್ರ ಮಾತಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ, ಮಾತಿಗೆ ತಪ್ಪಿದ್ದಾರೆ. ಭರವಸೆ 200 ಕೋಟಿ ಖರ್ಚು ಮಾಡಿದ್ದ ಸ್ಟಿಕರ್ಸ್ ಅನ್ನ ತಿಪ್ಪೆಗೆ ಹಾಕಿದ್ದಾರೆ. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ನಾವು ನಾಗಮೋಹನ್ ದಾಸ್ ಅವರ ಜಸ್ಟಿಸ್ ನಾಗಮೋಹನ್ ದಾಸ್ ನೇಮಕ ಮಾಡಿದೀವಿ, ವರದಿ ಕೊಡ್ಲಿ ನೋಡೋಣ. ಆದ್ರೆ ಒಬ್ಬ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ರಾಜ್ಯ ಸರ್ಕಾರ ಅಧಿಕಾರಿಗಳ ವರ್ಗಗಳಲ್ಲಿ ಯಾವ ವರ್ಗ ಮೀಸಲಾತಿಯನ್ನು ಪಡೆದಿದೆ 1976ರಿಂದ ಅಥವಾ ಸ್ವಾತಂತ್ರ್ಯ ಬಂದಾಗಿಂದ ಅಂತ ವರದಿಯನ್ನು ಕೊಡ್ಲಿಕ್ಕೆ ಮೀನಮೇಷ ಎಣಿಸ್ತಾರೆ. ಕೇವಲ 60% ಕೊಟ್ಟಿಲ್ಲ. ಮತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಉದ್ಯೋಗಗಳ ಮೀಸಲಾತಿಯಲ್ಲಿ ವರದಿಯನ್ನು ಕೊಟ್ಟಿಲ್ಲ. ಆಮೇಲೆ ನಗರದ ಆಡಳಿತ ಸ್ಥಳೀಯ ಸಂಸ್ಥೆಗಳಿಂದ ವರದಿಯನ್ನು ಕೊಟ್ಟಿಲ್ಲ. ಇದನ್ನ ನಾವು ಅವಲೋಕನೆ ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಅಂತ. ಮತ್ತೆ ರಾಜಕೀಯ ಪಕ್ಷ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯಾವ ಸಮುದಾಯ, ಅದು ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಆ ಮೀಸಲಾತಿಗಳಲ್ಲಿ ಅಧಿಕಾರವನ್ನ ಯಾವ ಸಮುದಾಯ ಎಂಜಾಯ್ ಮಾಡಿದೆ ಅದ್ರ ಬಗ್ಗೆ ಇವತ್ತವರೆಗೂ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ. ಮಾದಿಗ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಬುಳ್ಳಳ್ಳಿ ರಾಜಪ್ಪ, ದೇವರಾಜ್, ವೇಣು ಕುಮಾರ್, ವಿಜಯ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಬೌದ್ಧ ನೆಲೆಗಳನ್ನು ಪ್ರತಿಬಿಂಬಿಸುವ ಚೈತ್ರ ವಿಹಾರ ಸಂಕೀರ್ಣದ ಸಂಪೂರ್ಣ ಚಿತ್ರಣವನ್ನು ಬೆಳಕಿಗೆ ತರಲು ಬೌದ್ಧ ನೆಲೆ ಉತ್ಖನನಕ್ಕೆ ಚಾಲನೆ ನೀಡಲಾಗಿದ್ದು, ರಾಜಘಟ್ಟವು ಮುಂದೆ ಮಹತ್ವದ ನೆಲೆಯಾಗಲಿದೆ ಎಂದು ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವ ಡಾಕ್ಟರ್ ಎಚ್.ಕೆ. ಪಾಟೀಲ್ ಹೇಳಿದರು.
ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಬೂದಿಗುಂಡಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆ, ರಾಜ್ಯದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಬೌದ್ಧನೆಲೆಯ ಉತ್ಖನನಕ್ಕೆ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಡಾ ಎಚ್.ಕೆ. ಪಾಟೀಲ್ ಮತ್ತು ಸಚಿವ ಕೆ.ಎಚ್. ಮುನಿಯಪ್ಪ ಚಾಲನೆ ನೀಡಿದ್ದಾರೆ. ನಂತರ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ರಾಜಘಟ್ಟ ಗ್ರಾಮದಲ್ಲಿ ಬೌದ್ಧನೆಲೆಯ ಕುರಿತಾದ ಸ್ತೂಪಗಳು ಹಾಗೂ ವಿವಿಧ ಅವಶೇಷಗಳು ಪತ್ತೆಯಾಗಿದ್ದು, ಕಾರಣಾಂತರಗಳಿಂದ ಅಪೂರ್ಣಗೊಂಡಿದ್ದ ಉತ್ಖನನಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ಅನುಮೋದನೆಯೊಂದಿಗೆ ಈಗ ರಾಜ್ಯ ಸರ್ಕಾರದಿಂದ ಮರುಚಾಲನೆ ನೀಡಲಾಗಿದೆ. ಪ್ರೊಫೆಸರ್ ಎಂಎಸ್ ಕೃಷ್ಣಮೂರ್ತಿ ಅವರು ಈ ಉತ್ಖನನದ ಪ್ರಧಾನ ನಿರ್ದೇಶಕರಾಗಿರುತ್ತಾರೆ. 2001 ಮತ್ತು 2004ರಲ್ಲಿ ಸಂಶೋಧಕ ಪ್ರೊಫೆಸರ್ ಎಂಎಸ್ ಕೃಷ್ಣಮೂರ್ತಿ ಮಾರ್ಗದರ್ಶನದಲ್ಲಿ ರಾಜಘಟ್ಟದಲ್ಲಿ ಕ್ರಮಬದ್ಧವಾಗಿ ಉತ್ಖನನ ಕಾರ್ಯ ನಡೆದಿತ್ತು. ಅದರ ಫಲವಾಗಿ ಬೌದ್ಧ ಧರ್ಮೀಯರು ಚೈತ್ಯಾಲಯ ಮತ್ತು ಅದರ ಸುತ್ತಲೂ ನಿರ್ಮಿತವಾಗಿದ್ದ ಬೌದ್ಧ ವಿಹಾರದ ಪಾಯದ ಅವಶೇಷಗಳು ಬೆಳಕಿಗೆ ಬಂದವು. ಈಗ ನಡೆಯಲಿರುವ ಈ ಮಹತ್ತರ ಉತ್ಖನನ ಕಾರ್ಯಕ್ರಮದಿಂದ ಬೌದ್ಧ ಧರ್ಮದ ಇತಿಹಾಸ, ಕುರುಹುಗಳು, ಮಾರ್ಗದರ್ಶನ ಹಾಗೂ ಬುದ್ಧನ ಸಂದೇಶ ಅರಿಯಲು ಸಹಕಾರಿಯಾಗಲಿದೆ ಎಂದರು. ಮಹಾಯಾನ ಪಂಥದ ಚೈತ್ಯ ಬುದ್ಧನ ಮೂರ್ತಿ ಇಟ್ಟು ಪೂಜೆ ಮಾಡುವ ಸ್ಥಳ ಶೋಧನೆ ಆಯ್ತವಾಗ. ಬೌದ್ಧ ಸನ್ಯಾಸಿಗಳು ಉಳಿದುಕೊಳ್ಳುವ ವಿಹಾರ ಶೋಧನೆ ನಡೆದಂಥ ಕಾಲ. ಭಾರತದ ಅತ್ಯಂತ ಪ್ರಾಚೀನ ಗಣಪತಿ ಟೇರಕೊಟ್ಟ ಶಿಲ್ಪ ಪತ್ತೆ ಆಯಿತು. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಈ ಅದ್ಭುತಗಳು ಅವತ್ತು ಉತ್ಖನನದಲ್ಲಿ ನಮಗೆ ಪತ್ತೆಯಾಗಿದ್ದವು. ನೂರಾರು ಹರಕೆ ಸ್ತೂಪಗಳು ಲಭ್ಯವಾಗಿವೆ. ಬೌದ್ಧ ನೆಲೆ ಕಲಬುರಗಿ ಸನ್ನತಿಯಲ್ಲೂ ಸಹ ಈಗಾಗಲೇ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮೋದನೆ ದೊರೆತು ಉತ್ಖನನ ಪ್ರಾರಂಭ ಮಾಡಬೇಕಾಗಿದೆ. ನಾವು ಕರ್ನಾಟಕ ಸರ್ಕಾರ ಈ ಭಾಗದ ಪ್ರಾಚೀನ ರಾಜಘಟ್ಟದ ಉತ್ಖನನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಜಘಟ್ಟದ ಉತ್ಖನನದಲ್ಲಿ ದೊರೆತಿರುವಂಥ ನೂರಾರು ಮಣ್ಣಿನ ಸ್ತೂಪಿಕೆಗಳು, ಅವುಗಳ ರೂಪ, ಗಾತ್ರ, ತಯಾರಿಕಾ ವಿಧಾನಗಳಿಗೆ ಹೆಸರು ಮಾಡಿವೆ. ಈ ಸ್ತೂಪಿಕೆಗಳ ಗರ್ಭದಲ್ಲಿ ಅಡಗಿಸಿಟ್ಟಿರುವ ಬೌದ್ಧ ಮಂತ್ರ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಈ ಸ್ತೂಪಿಕೆಗಳ ಧಾರ್ಮಿಕ ಶಕ್ತಿ ಮತ್ತು ಮೌಲ್ಯವನ್ನು ಪ್ರತಿಬಿಂಬಿಸುತ್ತವೆ. ಶತಮಾನಗಳಿಂದ ನಮ್ಮ ಪೂರ್ವಜರ ನೆಲೆಯಾಗಿತ್ತು. ಬೃಹತ್ ಶಿಲಾ ಸಂಸ್ಕೃತಿಯ ಅನೇಕ ಸಮಾಧಿ ಕೋಣೆಗಳು ಈ ಸ್ಥಳದಲ್ಲಿ ಕಂಡು ಬಂದಿವೆ. ದಕ್ಷಿಣಕ್ಕೆ ರಾಜಘಟ್ ಪ್ರಾಚೀನ ನೆಲೆ ಇತ್ತು. ಪ್ರಾಚೀನ ಹಾಗೂ ಮುಂಚಿನ ರಾಜಘಟ್ ನೆಲೆ ಸುಮಾರು 6 ದಶಕದ ಹಿಂದೆ ಬೂದಿ ಮಣ್ಣಿನ ಭೂಮಿಯಾಗಿತ್ತು. ನಿಮ್ಗೆಲ್ಲರಿಗೂ ಭಾಳ ಮಂದಿ 80 ವರ್ಷದವರು 75 ವರ್ಷದವರು ಇದ್ದವರಿಗೆ ಗೊತ್ತಿರ್ಬೋದು. ಇದು ಬೂದಿ ಮಣ್ಣಿನ ಭೂಮಿಯಾಗಿತ್ತು. ಗ್ರಾಮಸ್ಥರು ಆ ಬೂದಿಯನ್ನು ಕೃಷಿಗೆ ಗೊಬ್ಬರವಾಗಿ ಬಳಸಲು ಲಾರಿಗಟ್ಟಲೆ ಬೇರೆಡೆಗೆ ಸಾಗಿಸಿದರು. ತತ್ಕಾರಣ ರಾಜಘಟ್ ಗ್ರಾಮದ ಪ್ರಾಚೀನ ಬೂದಿ ದಿಬ್ಬ ನೆಲೆ ಸಂಪೂರ್ಣ ನಾಶವಾಯಿತು. ಅದು ಒಂದು ಕಾರಣ ಇದು ಬಹುಬೇಗ ಬೆಳಕಿಗೆ ಬರೋದಕ್ಕೆ. ಅಂಥ ಒಂದು ರಾಜಘಟ್ಟದ ಉತ್ಖನನ ಕೆಲಸವನ್ನು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರಾದ ಎಂಎಸ್ ಕೃಷ್ಣಮೂರ್ತಿ, ಸಾಹಿತಿಗಳಾದ ಡಾ ಎಲ್ ಹನುಮಂತಯ್ಯ, ನಾಡೋಜ ಪ್ರೊಫೆಸರ್ ಹಂಪನಾಗರಾಜ್, ಮೈಸೂರಿನ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಆಯುಕ್ತರು ದೇವರಾಜ್ ಮತ್ತಿತರರು ಇದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ. ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 866036 517 9113058872. Another number 7483474588. ತನ್ನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ದೇವಾಲಯ, ಮಸೀದಿ, ಚರ್ಚ್ಗಳಿಗೆ ತೆರಳುವುದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಇಲ್ಲೊಂದು ಖಾಸಗಿ ಶಾಲೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಮಕ್ಕಳಿಗೆ ಪೋಷಕರ ಕೈಯಲ್ಲಿ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಮಕ್ಕಳ ಕೈ ಹಿಡಿದು ಅಕ್ಕಿಯ ಮೇಲೆ ಪೋಷಕರು ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಮೊದಲ ಅಕ್ಷರವನ್ನ ಬರೆಸಿ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ತಂದೆ ತಾಯಿಯ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ಶಾಲಾ ಆಡಳಿತವು ಹಿಂದೂ, ಕ್ರೈಸ್ತ, ಮುಸಲ್ಮಾನರೆಂಬ ಜಾತಿ ಭೇದ ತೋರದೆ ಎಲ್ಲರೂ ತಮ್ಮ ಮಕ್ಕಳೇ ನಾಳಿನ ಭವಿಷ್ಯ ಎಂಬ ನಿಟ್ಟಿನಲ್ಲಿ ಮಕ್ಕಳ ಪೋಷಕರನ್ನ ಕರೆಸಿ ಅವರ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. LKGಯ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಶಾಲೆಗೆ ದಾಖಲಿಸಿಕೊಂಡಿದ್ದು ವಿಶೇಷವಾಗಿತ್ತು. ನಾವು ಈ ಶಾಲೆ ಪೂರ್ಣ ಪ್ರಜ್ಞಾ ಶಾಲೆಯ ಶೈಲಜಾ ವೆಂಕಟೇಶ್ ಅಂತ ಮಾತಾಡ್ತಿದ್ದೀವಿ. ಈಗ ಅಕ್ಷರ ಅಭ್ಯಾಸ ಏನು ಕಾರಣದಿಂದ ಮಾಡಿಸಿದ್ದೀವಿ ಅಂತಂದರೆ, ಅಮ್ಮನ ಮಡಿಲಲ್ಲಿ ಕುಳಿತು ಮಕ್ಕಳು ಮೊದಲನೇ ಅಕ್ಷರ ಕಲಿತಾಗ ಅವ್ರಿಗೆ ತುಂಬ ಏನೋ ಒಂಥರ ತಂದೆ ತಾಯಿಗೆ ತುಂಬ ಸಂತೋಷ ಮತ್ತು
ಉತ್ಸಾಹ ಇರುತ್ತೆ. ಈ ಪೂಜೆ ಮಾಡಿಸಿದಾಗ ಮೊದಲನೇ ಸತಿ ಮಗು ಅಕ್ಷರವನ್ನು ಆ ಅಂದರೆ ಅಮ್ಮ, ಆ ಅಂದರೆ ಅಕ್ಷರ, ಆ ಅಂದರೆ ಆರೋಗ್ಯ, ಮತ್ತು ಆ ಅಂದರೆ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಗುರುಗಳ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಎಲ್ಲ ಮಕ್ಕಳಿಗೆ ಸಿಗಬೇಕು ಅಂತಂತ ಇದನ್ನು ಪೂಜೆಯನ್ನು ನಾವು ಮಾಡಿಸ್ತೀವಿ. ಸರಸ್ವತಿ ಪೂಜೆಯನ್ನು ಮೊದಲನೇ ಗುರುಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಗುರು ಅಂತಂದರೆ ಸರಸ್ವತಿ, ವಿದ್ಯೆಗೆ ಅಧಿಪತಿ ಆಗಿರುವಂಥ ಸರಸ್ವತಿ ಅವರು, ಅವರಿಂದ ಈ ವಿದ್ಯೆಯನ್ನು ಪ್ರಾರಂಭ ಮಾಡ್ತೀವಿ. ಅದೇ ಗಣೇಶ ಮತ್ತು ಸರಸ್ವತಿ ಮಾತೆಯಿಂದ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆ ಬರಲಿ, ಮಕ್ಕಳ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ, ಚೆನ್ನಾಗಿ ಓದಿ ಬೆಳೆದು ಮಕ್ಕಳು ಚೆನ್ನಾಗಾಗಲಿ ಅಂತ ತಂದೆ ತಾಯಿ ಆಶೆ ಇಟ್ಕೊಂಡಿರ್ತಾರೆ. ಅದರಿಂದ ಈ ಪೂಜೆಯನ್ನು ನಾವು ಇಲ್ಲಿ ಯಾವ ಜಾತಿ ಭೇದ ಭಾವನೂ ಇಲ್ಲ. ಪೂಜೆ ಮಾಡಲಿಕ್ಕೆ, ಕಲೀಲಿಕ್ಕೆ ಸ್ಕೂಲು ಅಂದರೆ ಕಲಿಯೋ ವಿದ್ಯಾಸ್ಥಾನ ಇದು. ಯಾವ ಜಾತಿ ಭೇದ ಭಾವನೂ ಇರೋದಿಲ್ಲ. ಮಗು ಕಲಿಯೋದಷ್ಟೇ, ಯಾವ ಉನ್ನತ ಮಟ್ಟಕ್ಕೆ ಇರುತ್ತೆ ಅಂತ ಅದೇ ಪೋಷಕರು ಅವರು ಬಯಸ್ತಾರೆ. ಅದನ್ನು ಇಷ್ಟೇಳಿ ನನ್ನ ಮಾತನ್ನು. ಇನ್ನು ಪೋಷಕರು ಸಹ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಶೃಂಗೇರಿ, ಮಂತ್ರಾಲಯ, ಚರ್ಚ್, ಮಸೀದಿಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸಲು ಕನಸು ಕಂಡಿರುತ್ತಾರೆ. ಆದರೆ ಅದನ್ನು ಸಕಾರಗೊಳಿಸಿಕೊಳ್ಳಲು ಪೂರ್ಣ ಪ್ರಜ್ಞಾ ಶಾಲಾ ಆಡಳಿತ ಮಂಡಳಿ ಪೋಷಕರ ಕೈಯಲ್ಲೇ ಅಕ್ಷರಾಭ್ಯಾಸ ಮಾಡಿಸಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ಪೋಷಕರು ಸಹ ತಮ್ಮ ಮಕ್ಕಳ ಜೊತೆ ಕುಳಿತು ಕೈ ಹಿಡಿದು ಅ ಇ ಅಂತ ಬರೆಸಿ ಖುಷಿಪಟ್ಟಿದ್ದಾರೆ. ಹೆಸರು ಅಶ್ವಿನಿ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ಇಲ್ಲಿ ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ನನ್ನ ಮಗ ಓದ್ತಿದ್ದಾನೆ, PKG. ನಾವು ಇದು ಶಂಕರ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಇದೇ ಸ್ಕೂಲಲ್ಲಿ ಮಾಡಿಸಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿಸಿದ್ರು, ಪುರೋಹಿತರನ್ನ ಎಲ್ಲ ಇಕ್ಕಿ ಮಾಡಿಸಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಸರ್. ಅದೇ ಮಂತ್ರಾಲಯದಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಹೋಗೋಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಸ್ಕೂಲಲ್ಲೇ ಮಾಡಿಸಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ಫೌಜಿಯಾ, ನನ್ನ ಮಗಳು ಅರ್ಬಿನ್ ಫಾತಿಮಾ ಅಂತ, LKG ಓದ್ತಾ ಇದ್ದಾಳೆ ಅವಳು. ಈ ಪೂರ್ಣ ಪ್ರಜ್ಞಾ ಸ್ಕೂಲ್ಗೆ ಹಾಕಿದ್ದೀವಿ. ನಾವು ಈ ಸ್ಕೂಲ್ಗೆ ಹಾಕಿ ತುಂಬ ಖುಷಿ ಪಡ್ದ್ವಿ. ಯಾಕಂದರೆ ಇಲ್ಲಿ ನಾವು ಬೇರೆ ಕಡೆ ಹೋಗಿ ನಮ್ಮದ್ರಲ್ಲಿ ಮಾಡಿಸೋದು, ಸ್ಕೂಲಲ್ಲೇ ಮಾಡಿಸಿದ್ದಾರೆ ಅಕ್ಷರ ಅಭ್ಯಾಸ ಅಂತ ಪೂಜೆ ನಡೆಸಿದ್ರು. ನಮಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಒಂಥರ ಇದಾಯಿತು, ನಮಗೆ ತುಂಬ ಖುಷಿ ಆಯಿತು, ಹೃದಯದಿಂದ ಖುಷಿ ಆಯಿತು. ಆ ಇಂದ ಅಮ್ಮ ಬರ್ಸಿದ್ವಿ, ಆ ಇಂದ ಆರೋಗ್ಯ ಅಂತ ಬರ್ಸಿದ್ವಿ. ನಮ್ಮ ಕೈಯಿಂದಾನೇ ಫಸ್ಟ್ ಬರ್ಸಿರೋದು ಅಂದ್ಬಿಟ್ಟು ನನ್ನ ಮಗಳನ್ನು ಜನ್ಯಶ್ರೀ LKGಗೆ ಹಾಕಿ, LKG ಇಲ್ಲಿ ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪ್ರತಿಯೊಂದು ಘಟ್ಟದಲ್ಲೂ ಒಂದೊಂದು ಹಂತದಲ್ಲಿ ಏನಾದರೂ ಒಂದು ವಿಷಯ ಆದರೆ, ಇವಾಗ ಒಂದು ಮಗು ಹುಟ್ಟಿದ್ರೆ ಅದಕ್ಕೊಂದು ಶಾಲೆಗೆ ಸೇರಿಸಿದ್ರೆ, ಒಂದು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಸಂಭ್ರಮಿಸ್ತೀವಿ. ಅದರ ಈ ನಿಟ್ಟಿನಲ್ಲಿ ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಪೂರ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ. ನಮ್ಗೆ ತುಂಬ ಖುಷಿ ಆಗ್ತದೆ. ಯಾಕೆ ಅಂತಂದರೆ ನಾವು ಶೃಂಗೇರಿಗೆ ಹೋಗಬೇಕು. ಅಲ್ಲಿ ಸರಸ್ವತಿ ಅಧಿದೇವತೆ ಬಂದುಬಿಟ್ಟು ಶೃಂಗೇರಿಲಿರೋದು ವಿದ್ಯೆಗೆ ಅಧಿದೇವತೆ. ಅಲ್ಲಿಗೆ ಹೋಗಿ ಇವಾಗ ಕೆಲವೊಂದು ಜನಕ್ಕೆ ಹೋಗೋಕ್ಕಾಗಲ್ಲ, ಹೋಗದಿರೇ ಇರ್ಬೋದು. ಅಲ್ಲಿ ಮಾಡೋಕ್ಕಾಗದಿರೋಂಥ ಅವಕಾಶವನ್ನು ಈ ವಿದ್ಯಾಸಂಸ್ಥೆ ಇಲ್ಲಿ ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ನಾನು ವಿದ್ಯಾಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಮಾಡಿಸಿದ್ವಿ, ಅಲ್ಲಿ ಶೃಂಗೇರಿಯಲ್ಲಿ ಮಾಡಿಸಿದ್ದು ನನ್ನ ಮಗಳಿಗೆ 2ನೇ ಸಲ ಅವಕಾಶ ಸಿಕ್ಕಿದೆಯಲ್ಲ, ಅದು ಇನ್ನೂ ನಮಗೆ ಖುಷಿಯಾಗಿದೆ. ರಕ್ಷಿತಾ, ದೇವಸ್ಥಾನದ ಸಳ್ಳಿ. ನನ್ನ ಮಗಳನ್ನ ಈ ಸ್ಕೂಲಿಗೆ ಸೇರಿಸಿದ್ವಿ. ಪೂಜೆ ಇದೆ ಅಂತೇಳಿದರು, ಸೊ ಬಂದಿದ್ವಿ. ಅವ್ರಿಗೆ ಅಕ್ಷರಾಭ್ಯಾಸ ಇದೆ ಬನ್ನಿ ಅಂತ ಹೇಳಿದರು. ದೇವಸ್ಥಾನದಲ್ಲೆಲ್ಲ ಹೋಗಿ ನಮಗೂ ಮಾಡೋಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಸ್ಕೂಲಲ್ಲಿ ಮಾಡಿರೋದ್ರಿಂದ ನಮಗೂ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ತುಂಬ ಹತ್ರ ಇರೋದ್ರಿಂದ ಬಂದು ಹೋಗೋದಕ್ಕೆಲ್ಲ ಈಸಿ ಆಗಿದೆ ಸರ್. ಇನ್ನು ಪೂರ್ಣ ಪ್ರಜ್ಞಾ ಶಾಲಾ ಆಡಳಿತ ಮಂಡಳಿ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರೆನ್ನದೇ ಮಕ್ಕಳ ಜೊತೆ ಕುಳಿತು ಅಕ್ಷರಾಭ್ಯಾಸ ಮಾಡಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ಜನನಿಬಿಡ ಪ್ರದೇಶದಲ್ಲಿ ಒಂದಾದ ಸಾರಿಗೆ ಬಸ್ ನಿಲ್ದಾಣದ ಬಳಿ ಅರಳಿ ಮರದ ರೆಂಬೆ ಆಕಸ್ಮಿಕವಾಗಿ ಬಿದ್ದು ದ್ವಿಚಕ್ರ ವಾಹನ ಸವಾರ ಗಾಯಗೊಂಡಿರುವ ಘಟನೆ ನಡೆದಿದೆ. ಬೆಳ್ಳಂಬೆಳಗ್ಗೆ ಈ ಘಟನೆ ನಡೆದಿದ್ದು ಅಲ್ಲಿಯೇ ಚಹಾ ಅಂಗಡಿ ಸಹ ಇದೆ. ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಆದರೆ ಈ ಮಾರ್ಗದಲ್ಲಿ ಬರುತ್ತಿದ್ದ ದ್ವಿಚಕ್ರ ವಾಹನ ಸವಾರ ಮಾತ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ಅರಳಿ ಮರದ ರೆಂಬೆ ಆಕಸ್ಮಿಕವಾಗಿ ಮುರಿದು ಕಾಂಪೌಂಡ್ ಗೋಡೆ ಮೇಲೆ ಬಿದ್ದಿದ್ದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ವಿಷಯ ತಿಳಿದು ಬೆಸ್ಕಾಂ ಇಲಾಖಾ ಸಿಬ್ಬಂದಿ ವಿದ್ಯುತ್ ತಂತಿ ಮೇಲೆ ಬಿದ್ದಿದ್ದ ರಂಬೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕು ಲಕ್ಷ್ಮೀಪುರ ಕ್ರಾಸ್ ಬಳಿಯ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸುವ ವಿಚಾರದಲ್ಲಿ ಸ್ಥಳೀಯ ನಿವಾಸಿ ಬಾಬು ರೆಡ್ಡಿ ಹಾಗೂ XUV ಕಾರ್ ಚಾಲಕನ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಪ್ರಶ್ನೆ ಮಾಡಿದ ಬಾಬು ರೆಡ್ಡಿ ಸ್ನೇಹಿತ ಪೇಂಟರ್ ಶ್ರೀನಿವಾಸ್ ಮೇಲೆ ಕಾರಿನಲ್ಲಿ ಬಂದಿದ್ದ ವ್ಯಕ್ತಿಗಳು ಮಾರಣಾಂತಿಕ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿದ್ದಾರೆ. ತಕ್ಷಣವೇ ಕಾರಿನ ಸಮೇತ ಆರೋಪಿಗಳು ಪರಾರಿಯಾಗಿದ್ದಾರೆ. ಘಟನೆ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ನೆಲವಂಕಿ ಗ್ರಾಮದ ಪೇಂಟರ್ ಶ್ರೀನಿವಾಸ್ ಆಸ್ಪತ್ರೆಗೆ ದಾಖಲಾಗಿದ್ದು ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಫುಟೇಜ್ ಕೊಡ್ತಾರೆ. ಫಸ್ಟ್ ಹಾಸ್ಪಿಟಲ್ ಏನ್ ಸೀರಿಯಸ್ ಇದ್ದಾನೆ ಏನ್ ನೋಡಿ ಫಸ್ಟ್ ಹಾಸ್ಪಿಟಲ್ ಗಾಡಿ ವೆಹಿಕಲ್ ನಂಬರ್ ಎಲ್ಲ ಇದೆಯಲ್ಲ ಸಿಕ್ತಲ್ಲ. ಹಲೋ, ಯಾವ ಹಾಸ್ಪಿಟಲ್ ರಾ? ಮನೋಲ್ ಅಂತ ಎಂತ ಕಾಗಿರ್ಬೇಕು ಎಕಡೆ ಹೋಗುವ చిన్న బాట్ల NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಆನ್ಲೈನ್ ಗೀಳಿನ ಶಂಕೆ, ಲಕ್ಷಾಂತರ ರೂಪಾಯಿ ಸಾಲ, ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಸಾವಿಗೆ ಶರಣು. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ, SSLC ಫಲಿತಾಂಶದಲ್ಲಿ ಸುಧಾರಣೆ ತನ್ನಿ, ಜಾವಿದಾ ನಜೀಮಾ ಖಾನಂ ಸೂಚನೆ. ಒಳ ಮೀಸಲಾತಿ ಜಾರಿ ವಿಚಾರ ಸರ್ಕಾರ ಕೂಡಲೇ ಜಾರಿ ಮಾಡಲಿ, ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಆಗ್ರಹ. ಬೌದ್ಧ ನೆಲೆ ಉತ್ಖನನಕ್ಕೆ ಚಾಲನೆ, ರಾಜಘಟ್ಟ ಮಹತ್ವದ ನೆಲೆಯಾಗಲಿದೆ, ಸಚಿವ HK ಪಾಟೀಲ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.